ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಧಾರವಾಡದಲ್ಲಿ ಇತ್ತೀಚೆಗೆ ನಡೆದ ಬಾಲಕನ ನಿಗೂಢ ಸಾವು ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಹೌದು, 2ನೇ ಮಹಡಿಯಿಂದ ಆಕಸ್ಮಿಕವಾಗಿ ಬಿದ್ದು ಮೃತಪಟ್ಟಿದ್ದಾನೆ ಎನ್ನಲಾಗಿದ್ದ ಬಾಲಕ ಆಕಾಶ್ ನೀಲಣ್ಣನವರ ನಿಜವಾಗಿ ಬಿಲ್ಡಿಂಗ್ನಿಂದ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎಂಬ ಶಾಕಿಂಗ್ ಸತ್ಯ ಈಗ ಹೊರಬಿದ್ದಿದೆ. ಮೃತ ಬಾಲಕ ಆಕಾಶ್ಗೆ ಆ ವಿದ್ಯಾಜ್ಯೋತಿ ಸಂಸ್ಥೆಯಲ್ಲಿ ಓದಲು ಕಿಂಚಿತ್ತೂ ಇಷ್ಟವಿರಲಿಲ್ಲ. ಆದರೆ ಪೋಷಕರು ಮಾತ್ರ ಬಾಲಕನ ಇಷ್ಟಕ್ಕೆ ವಿರುದ್ಧವಾಗಿ ಒತ್ತಾಯಪೂರ್ವಕವಾಗಿ ಆತನನ್ನ ಅದೇ ಸಂಸ್ಥೆಗೆ ಕಳುಹಿಸಿದ್ದರು. ಇದರಿಂದ ಆಕಾಶ್ ತೀವ್ರವಾಗಿ ನೊಂದಿದ್ದ, ಮಾನಸಿಕವಾಗಿ ಸಾಕಷ್ಟು ಖಿನ್ನತೆಗೆ ಒಳಗಾಗಿದ್ದ ಎನ್ನಲಾಗಿದೆ. ಇದೇ ಬೇಸರದಲ್ಲಿದ್ದ ಬಾಲಕ ಆಕಾಶ್ ಇಂದು ವಿದ್ಯಾಜ್ಯೋತಿ ಸಂಸ್ಥೆಯ ಮುಖ್ಯಸ್ಥರಾದ ಬಿಎಸ್ ಕುರುಬರ್ ಅವರ ಬಳಿ ಹೋಗಿ ತನ್ನ ಪೋಷಕರಿಗೆ ಒಮ್ಮೆ ಫೋನ್ ಹಚ್ಚಿಕೊಡುವಂತೆ ಕಣ್ಣೀರಿಡುತ್ತಾ ಕೇಳಿಕೊಂಡಿದ್ದಾನೆ. ಆದರೆ ಸಂಸ್ಥೆಯ ಮುಖ್ಯಸ್ಥ ಕುರುಬರ್ ಮಾತ್ರ ಬಾಲಕನಿಗೆ ಫೋನ್ ಮಾಡಿಕೊಡಲು ಖಡಾಖಂಡಿತವಾಗಿ ನಿರಾಕರಿಸಿದ್ದಾರೆ. ಅಷ್ಟೇ ಅಲ್ಲದೆ ಫೋನ್ ಕೇಳಿದ ಆಕಾಶನಿಗೆ ಬೈದು ಅಲ್ಲಿಂದ ಕಳುಹಿಸಿದ್ದಾರೆ. ಮುಖ್ಯಸ್ಥರು ಬೈದಿದ್ದರಿಂದ ಹಾಗೂ ಪೋಷಕರ ಜೊತೆ ಮಾತನಾಡಲು ಸಿಗದಿದ್ದರಿಂದ ತೀವ್ರ ಬೇಸರಗೊಂಡ ಬಾಲಕ ಆಕಾಶ್ ತಕ್ಷಣವೇ ಹೋಗಿ ಸಂಸ್ಥೆಯ 2ನೇ ಮಹಡಿಯಿಂದ ಕೆಳಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಸದ್ಯ ಈ ಘಟನೆಯಿಂದ ಇಡೀ ಜಿಲ್ಲೆ ಬೆಚ್ಚಿಬಿದ್ದಿದ್ದು, ವಿಷಯ ತಿಳಿಯುತ್ತಿದ್ದಂತೆಯೇ ಧಾರವಾಡ ಎಸ್ಪಿ ಗುಂಜನಾರ್ಯ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಕಠೋರ ನಿಯಮಗಳ ಹೆಸರಲ್ಲಿ ಬಾಲಕನ ಜೀವ ಹೋಗಲು ಕಾರಣವಾದ ಸಂಸ್ಥೆಯ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂಬ ಆಕ್ರೋಶ ಕೇಳಿಬರುತ್ತಿದೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.